ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ನೀವು ಆಲ್ರೆಡಿ ತಮ್ನೇಲಿ ನೋಡಿರ್ತೀರಾ ಏನು ಇವತ್ತಿನ ಟಾಪಿಕ್ ಅಂತ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ? ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಈ ಟಾಪಿಕ್ನ ಮಾಡಿ ಮೇಡಮ್, ಈ ರೀತಿ ನಮಗೆ ಕೊಟ್ಟ ಹಣ ವಾಪಸ್ ಬರೋ ಥರ ಅಂತ. ಅಂದರೆ ಈಗ ಸಾಲ ಕೊಟ್ಟಿರ್ತೀರ ಅಲ್ವಾ, ಆ ಸಾಲ ಅನ್ನೋದು ಈಸ್ಕೊಳ್ತಾರೆ, ಬಟ್ ಅದನ್ನು ರಿಟರ್ನ್ ಅಂತೂ ಮಾಡೋದಿಲ್ಲ ಕೆಲವೊಬ್ಬರು ಅಲ್ವಾ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ಬರು ರಿಟರ್ನ್ ಮಾಡೋದಿಲ್ಲ ಅಲ್ವಾ. ಸೊ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಒಂದು ರೆಮಿಡಿ ಹೇಳಿ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು. ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಅದೇನೆ ಅಂತಂದರೆ ಅವರಿಗೋಸ್ಕರನೇ ಈ ಒಂದು ರೆಮಿಡಿನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ತುಂಬ ಜನಕ್ಕೂ ಕೂಡ ಇದೊಂದು ರೆಮಿಡಿ ಅನ್ನೋದು ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಸಾಲನ ಕೊಟ್ಟಿರ್ತೀರಾ, ಸಾಲ ಈಸ್ಕೊಂಡವ್ರಂತೂ ಅದನ್ನು ವಾಪಸ್ಸಂತೂ ಕೊಟ್ಟಿರೋದಿಲ್ಲ ಅಲ್ವಾ, ಎಷ್ಟೇ ವರ್ಷ ಆದರೂ ಕೂಡ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನೀವು ಈ ಒಂದು ರೆಮಿಡಿನ ತುಂಬಾ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಬನ್ನಿ, ತಡ ಮಾಡದೆ ಯಾವ ರೀತಿ ರೆಮಿಡಿ ಮಾಡ್ಕೊಳ್ಳೋದು, ಹಾಗೆಯೇ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಓಕೆನಾ? ಹಾಗೆಯೇ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ? ಸೊ ಹಾಗಾಗಿ ಒಂದು ಲೈಕ್ ಮಾಡಿ. ಯಾಕಂದರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಸುಮಾರು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕಾಗುತ್ತೆ. ಯಾವ ರೀತಿ ಅಂತ ನೀವು ಕೇಳಬಹುದು. ಅಂದರೆ ನೀವು ಲೈಕ್ ಮಾಡಿದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರನೇ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಅಲ್ವಾ. ಅಂದರೆ ಹಣನ ಕೊಟ್ಟಿರ್ತಾರೆ, ಬಟ್ ಅದು ವಾಪಸ್ ಬಂದಿರೋದಿಲ್ಲ. ಸೊ ಹಾಗಾಗಿ ತುಂಬ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಹೇಳ್ತಾ ಇರೋದು, ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ? ಏನು ಕಾಸು ಕೊಡಬೇಕಾ ಲೈಕ್ ಕೊಡೋಕ್ಕೆ? ಇಲ್ಲ ಅಲ್ವಾ ಗಾಯ್ಸ್. ಸೊ ಹಾಗಾಗಿ ಲೈಕ್ ಮಾಡಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ. ಆ ಭಗವಂತ ನಿಮಗೂ ಕೂಡ, ಅಂದರೆ ನಿಮ್ಮಿಂದ ಒಬ್ರಿಗೆ ಹೆಲ್ಪ್ ಆದರೆ ದೇವರು ನಿಮಗೂ ಕೂಡ ಹೆಲ್ಪ್ ಮಾಡ್ತಾನೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇರೋದು. ಹಾಗೆಯೇ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂತಂದರೆ ತುಂಬ ಜನ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ದುಡ್ಡನ್ನ ಈಸ್ಕೊಳ್ತಾರೆ ಅಲ್ವಾ, ವಾಪಸ್ಸಂತೂ ಕೊಡೋದಿಲ್ಲ. ಈಗ ಸಾಲ ಕೊಟ್ಟವರೇನೋ ಸುಮ್ಮನೆ ಅವ್ರ ಹತ್ರ ದುಡ್ಡು ಬರುತ್ತಾ? ಇಲ್ಲ ಅಲ್ವಾ. ಅವರು ಕೂಡ ಕಷ್ಟಪಡ್ತಾ ಇರ್ತಾರೆ. ಕಷ್ಟಪಟ್ಟು ಅವರು ಕೂಡ ಈ ರೀತಿ ಒಂದು ಅಂದರೆ ದುಡ್ಡನ್ನ ಕೂಡಾಕೊಂಡಿರ್ತಾರೆ ಅಲ್ವಾ. ದುಡ್ಡನ್ನ ಕೂಡಾಕೊಂಡು ಅವರು ಕೂಡ ಈಗ ಬಂದು ಕಷ್ಟ ಇರೋರು ಬಂದ್ಬಿಟ್ಟು ಈಸ್ಕೊಳ್ತಾರೆ ಅಂತಂದರೆ ಕೇಳ್ಕೊಳ್ತಾರೆ, ಕೊಡಿ, ಈ ಥರ ನಮಗೆ ತುಂಬ ಕಷ್ಟ ಇದೆ ಅಂತ ಕಣ್ಣಲ್ಲಿ ನೀರು ಹಾಕ್ತಾರೆ. ಕಣ್ಣಲ್ಲಿ ನೀರು ಹಾಕಿದಾಗ ಯಾವುದೇ ಒಬ್ಬ ಮನುಷ್ಯ ಆದರೂ ಅಷ್ಟೇ, ಕಣ್ಣಲ್ಲಿ ನೀರು ಹಾಕಿದ್ರೆ ಕರಗಿಬಿಡ್ತಾನೆ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಏನು ಮಾಡ್ತೀವಿ, ಕೊಟ್ಬಿಡ್ತೀವಿ ದುಡ್ಡನ್ನ. ಬಿಡಪ್ಪ, ಏನೋ ಕಷ್ಟ ಇದೆ ಅವರಿಗೆ, ವಾಪಸ್ ಈ ದುಡ್ಡನ್ನ ನಮಗೆ ಕೊಡ್ತಾರೆ ಅವರು ಅಂತ ಒಂದು ನಂಬಿಕೆನ ಇಟ್ಟು ನಾವು ಕೊಟ್ಟಿರ್ತೀವಿ ಅಲ್ವಾ. ನಂಬಿಕೆ ಇಟ್ಟು ನಾವು ದುಡ್ಡನ್ನ ಕೊಟ್ಟಿರ್ತೀವಿ. ಬಟ್ ಸಾಲ ಈಸ್ಕೊಂಡವರಂತೂ ವಾಪಸ್ಸಂತೂ ದುಡ್ಡನ್ನಂತೂ ಕೊಡೋದಿಲ್ಲ ಅಲ್ವಾ. ತುಂಬಾ ಸತಾಯಿಸ್ತಾರೆ. ಈಸ್ಕೊಬೇಕಾದ್ರೆ ದಮ್ಮಯ್ಯ ಕೊಡಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈಸ್ಕೊಳ್ತಾರೆ. ಬಟ್ ಕೊಡಬೇಕಾದ್ರಂತೂ ಅವ್ರಿಗೆ ಕೊಡೋ ಮನಸ್ಸು ಕೂಡ ಬರೋದಿಲ್ಲ ಅಲ್ವಾ, ಇರೋದಿಲ್ಲ. ಸೊ ಅವರಿಗೆ ನಾವು ಅವ್ರಾಗವರೇ ನಿಮಗೆ ತಂದುಬಿಟ್ಟು ದುಡ್ಡನ್ನ ಅವ್ರಾಗವರೇ ಕೊಡಬೇಕು. ಯಾವ ರೀತಿ ಕೊಡ್ತಾರೆ ಅಂತಂದರೆ ಈ ಒಂದು ರೆಮಿಡಿ ಮುಖಾಂತರ ನೀವು ಮಾಡ್ಕೊಳ್ಳೋದ್ರಿಂದ ಅವರು ನಿಮಗೆ ಅವ್ರಾಗವರೇ ಬಂದು ನಿಮಗೆ ದುಡ್ಡನ್ನು ರಿಟರ್ನ್ ಮಾಡ್ತಾರೆ ಗೈಸ್. ಓಕೆನಾ? ಈ ಒಂದು ರೆಮಿಡಿ ಅನ್ನೋದು ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೈಸ್, ಏನಂದರೆ ಕಲ್ಲುಪ್ಪಿನಿಂದ ಮಾಡುವಂಥ ರೆಮಿಡಿಗಳು 100% ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಯಾವುದೇ ಒಂದು ದೃಷ್ಟಿ ತೆಗೆಯೋದಕ್ಕಾಗಿರಬಹುದು, ಹಾಗೆಯೇ ಕೆಲವೊಂದು ತಂತ್ರಗಳಿಗೆ, ಕೆಲವೊಂದು ಪ್ರಯೋಗಗಳಿಗೆ ಈ ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಯಾಕಪ್ಪ ಅಂತಂದರೆ ಕಲ್ಲುಪ್ಪಿಗೆ ಅಷ್ಟು ಪರಮ ಪವಿತ್ರವಾದದ್ದು, ಒಂದು ಶ್ರೇಷ್ಠವಾದದ್ದು ಅನ್ನೋ ಸ್ಥಾನನ ಕೊಟ್ಟಿದ್ದಾರೆ ಅಲ್ವಾ. ನಾವು ಕೂಡ ಕೊಟ್ಟಿದ್ದೀವಿ. ಆಗಿನ ಕಾಲದಿಂದನೂ ಅಷ್ಟೇ ಗೈಸ್, ಕಲ್ಲುಪ್ಪು ಅನ್ನೋದು ಒಂದು ಒಳ್ಳೆ ಶ್ರೇಷ್ಠವಾದ ವಸ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನಕ್ಕೆ ಅಂತ ನೀವು ಕೇಳೋದಾದರೆ, ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು. ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಅಂದರೆ ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ. ಸೊ ಇಬ್ಬರೂ ಅಕ್ಕ ತಂಗಿ ಸಹೋದರಿ ಅಂತಲೇ ಕರಿಬೋದು. ಸೊ ಹಾಗಾಗಿ ಈ ಕಲ್ಲುಪ್ಪಿನಿಂದ ನೀವು ಒಂದು ಚಿಕ್ಕ ರೆಮಿಡಿನ ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ರೆಮಿಡಿನ ನೀವು ಶುಕ್ರವಾರ ಮಾಡ್ಕೊಳ್ಬೇಕು, ಸರಿನಾ? ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆ ಬೇಕಾಗಿರೋದು ಗಾಯ್ಸ್, ಈ ರೀತಿ ಕಲ್ಲುಪ್ಪನ್ನ ತಗೊಳ್ಳಿ. ಕಲ್ಲುಪ್ಪು ಅಂತಂದರೆ ಗಾಯ್ಸ್, ನೀವು ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಅದನ್ನು ಯೂಸ್
ಯೂಸ್ ಮಾಡಬೇಡಿ. ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಪ್ಯಾಕೆಟ್ನ ಸಪ್ರೇಟಾಗಿ ನೀವು ಎತ್ತಿಟ್ಕೊಳ್ಬೇಕು. ಓಕೆನಾ? ಸೊ ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ಈ ರೀತಿ ಒಂದು ಪೇಪರ್ನ ನೀವು ತಗೊಳ್ಬೇಕು. ಸರಿನಾ? ಈ ಪೇಪರ್ ಜೊತೆಗೆ ಗಾಯ್ಸ್ ಇನ್ನೊಂದು ವಸ್ತುನ ನೀವು ತಗೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನೀವು ಈ ರೀತಿ ಒಂದು ಗಾಜಿನ ಅಂತಂದರೆ ಒಂದು ಗಾಜಿನ ಗ್ಲಾಸ್ನ ನೀವು ತಗೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಗಾಜಿನ ಗ್ಲಾಸ್ ಇಲ್ಲ ಮೇಡಮ್ ನಮ್ಮ ಮನೇಲಿ ಅಂತಂದವರು ಗಾಜಿನ ಬೌಲಾದರೂ ನೀವು ತಗೊಳ್ಬೋದು. ಓಕೆನಾ? ಇವೆರಡರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಹಾಗೆ ಕೇಳಿದ್ರು, ಮೇಡಮ್ ಗ್ಲಾಸ್ ಯೂಸ್ ಮಾಡ್ಬೋದಾ ಗಾಜಿಂದು ಅಂತ. ಧಾರಾಳವಾಗಿ ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ಈ ಒಂದು ರೆಮಿಡಿಗೆ ನೀವು ಈ ರೀತಿ ಗಾಜಿಂದೇ ನೀವು ಯೂಸ್ ಮಾಡಬೇಕು. ಯಾಕಪ್ಪ ಅಂತಂದರೆ ಗಾಜು ಅನ್ನೋದು ರಾಹುಕಾರಕ ಅಲ್ವಾ? ಯಾವುದೇ ಒಂದು ತಂತ್ರ ಪ್ರಯೋಗನ ಗಾಯ್ಸ್ ಗಾಜಿಂದ ಮಾಡೋದ್ರಿಂದ ಬೇಗನೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಗಾಜಿನ ಬೌಲ್ ಆದರೂ ಆಗಿರ್ಬೋದು, ಇಲ್ಲ ಗಾಜಿನ ಗ್ಲಾಸ್ ಆದರೂ ನೀವು ತಗೊಳ್ಬಹುದು. ಸೊ ನಾನಿಲ್ಲಿ ಗಾಜಿನ ಗ್ಲಾಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಗಾಯ್ಸ್ ಈ ಒಂದು ರೆಮಿಡಿನ ನೀವು ಶುಕ್ರವಾರ ಮಾಡ್ಕೊಳ್ಬೇಕಾಗತ್ತೆ. ಶುಕ್ರವಾರ ಎದ್ದು ಮನೆಯಲ್ಲಿ ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಲಕ್ಷ್ಮೀ ದೇವಿ ಅಲ್ಲೇ ನೆಲೆಸ್ತಾಳೆ. ಸರಿನಾ? ಸೊ ಹಾಗಾಗಿ ಈ ರೀತಿ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನೀವು ಇದನ್ನು ಯಾವ ಟೈಮಲ್ಲಾದರೂ ಮಾಡ್ಬೋದು. ಅದೇ ಟೈಮ್ ಇದೇ ಟೈಮ್ ಅಂತ ಏನೂ ಇಲ್ಲ ಗಾಯ್ಸ್. ಓಕೆನಾ? ಸೊ ಈ ರೀತಿ ಒಂದು ಚೀಟಿನ ತಗೊಳ್ಳಿ. ಈ ಚೀಟಿ ಒಳಗಡೆ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಯಾರು ದುಡ್ಡು ಕೊಡಬೇಕು ಅವ್ರ ಹತ್ರ, ಅಂದರೆ ಯಾರು ದುಡ್ಡು ಕೊಡಬೇಕಾಗುತ್ತೆ ಅವರ ನೇಮನ್ನು, ಅಂದರೆ ಅವರ ಹೆಸರನ್ನು ನೀವು ಇದರೊಳಗಡೆ ಬರೀಬೇಕು. ಸರಿನಾ? ಹೆಸರು ಬರೆದ್ಬಿಟ್ಟು ಅವ್ರು ನಿಮ್ಗೀಗ ಒಂದು 30,000 ಕೊಡಬೇಕು, ಇಲ್ಲ ಒಂದು 50,000 ಕೊಡಬೇಕು, ಇಲ್ಲ 1,00,000 ಕೊಡಬೇಕಾಗಿರುತ್ತೆ ಅಲ್ವಾ? ಅವ್ರಿಗೆ ಎಷ್ಟು ಅಮೌಂಟ್ನ ಕೊಡಬೇಕು ಅದನ್ನು ನೀವು ಅವ್ರ ನೇಮ್ ಜೊತೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ನೀವು ಈ ಚೀಟಿ ಒಳಗಡೆ ಬರ್ಕೋಬೇಕು. ಸರಿನಾ? ನೇಮ್ ಬರೀರಿ. ಹಾಗೆ ಅವರು ಕೊಡಬೇಕಾಗಿರುವಂಥ ದುಡ್ಡನ್ನ ನೀವು ಎಷ್ಟು ಕೊಡಬೇಕು ಅದನ್ನು ಬರೆದುಬಿಟ್ಟು ನೀವು ಇದನ್ನು ಕ್ಲೀನಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಸರಿನಾ? ಫೋಲ್ಡ್ನ ಮಾಡಿಕೊಂಡು ಈ ಗ್ಲಾಸ್ ಒಳಗಡೆ ನೀವು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಗಾಯ್ಸ್ ನೀವು ಈ ಕಲ್ಲುಪ್ಪನ್ನ ತಗೊಂಡು ನೀವು ಗ್ಲಾಸ್ ಒಳಗಡೆ ಹಾಕೋಬೇಕು. ಈ ಥರ ಅಂದರೆ ಆ ಚೀಟಿ ಫುಲ್ಲು ಮುಳುಗೋಗುತ್ತೆ ಅಲ್ವಾ? ಈಗ ನೋಡಿ, ನೀವು ಬೌಲಲ್ಲಿ ಏನಾದರೂ ಮಾಡ್ತೀರಾ ಅಂದರೆ ಅಲ್ಲೂ ಕೂಡ ಅಷ್ಟೇ ಒಂದು ಚೀಟಿ ಒಳಗಡೆ ಅದನ್ನು ಹೆಸರನ್ನ ಬರೆದ್ಬಿಟ್ಟು ಹಾಕ್ಬಿಟ್ಟು ಫುಲ್ಲು ತುಂಬ ಥರ, ಅಂದರೆ ಈ ಬೌಲ್ ಫುಲ್ ತುಂಬ ಥರ ನೀವು ಈ ರೀತಿ ಕಲ್ಲುಪ್ಪನ್ನ ಹಾಕೊಳ್ಬೇಕಾಗತ್ತೆ. ನೋಡಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಗ್ಲಾಸ್ ಒಳಗಡೆ ಗಾಯ್ಸ್ ಗ್ಲಾಸು ತುಂಬಬೇಕು ಅಷ್ಟು ನೀವು ಕಲ್ಲುಪ್ಪನ್ನ ನೀವು ಹಾಕೊಳ್ಬೇಕಾಗತ್ತೆ. ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿ ಗಾಯ್ಸ್. ಇದು ನಿಜವಾಗ್ಲೂ ನಿಮ್ಗೇನಾದರೂ ಹಣ ಏನಾದರೂ ಕೊಡಬೇಕಾಗಿರೋರು ಬಂದು ಅವರೇ ಫೋನ್ ಮಾಡ್ತಾರೆ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಫೋನ್ನ ಬ್ಲಾಕ್ ಮಾಡ್ಕೊಬಿಟ್ಟಿರ್ತಾರೆ, ಕೆಲವೊಬ್ಬರು ಫೋನೇ ಪಿಕ್ ಮಾಡಲ್ಲ, ಆ ಥರ ಎಲ್ಲ ನಂಬರ್ನ ಬ್ಲಾಕ್ ಮಾಡಿರ್ತಾರೆ, ಆ ಥರ ಎಲ್ಲ ಮಾಡ್ತಾರಲ್ವಾ? ಸೊ ಅವರೇ ನಿಮಗೆ ಫೋನ್ ಮಾಡಿಬಿಟ್ಟು ದುಡ್ಡನ್ನ ಈ ಥರ ರೆಡಿ ಇದೆ ದುಡ್ಡು ತಗೊಳ್ಳಿ ಬನ್ನಿ, ಇಲ್ಲ ನಾನೇ ಬರ್ತೀನಿ ಅಂತಲೂ ಹೇಳ್ತಾರೆ. ಓಕೆನಾ? ಈ ರೀತಿ ತುಂಬಬೇಕು ಫುಲ್ಲು. ಈ ರೀತಿ ತುಂಬ ಥರ ನೀವು ಮಾಡಿಕೊಂಡು ಗಾಯ್ಸ್ ಇದನ್ನು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಮೂಲೆನಾದರೂ ಇಡ್ಬೋದು, ಇಲ್ಲ ಅಂತಂದರೆ ಇಡ್ಬೋದು, ಇಲ್ಲ ಅಂದರೆ ಒಂದು ಬೀರು ಮೇಲಾದರೂ ಇಡ್ಬೋದು, ಇಲ್ಲ ಫ್ರಿಡ್ಜ್ ಮೇಲೆ ಇಡ್ಬೋದು, ಎಲ್ಲಿ ಬೇಕಾದರೂ ನೀವು ಇಡ್ಬೋದು. ಆದರೆ ಕೆಳಗಡೆ ಬೀಳಬಾರ್ದಿದು. ಆ ರೀತಿ ಯಾವುದಾದ್ರೂ ಒಂದು ಸೇಫ್ಟಿ ಪ್ಲೇಸಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ. ಸರಿನಾ? ಇದನ್ನು ನೀವು ವಾರಕ್ಕೆ ಒಂದು ಸಲ ಮಾಡ್ಕೊಳ್ಬೇಕು. ನೀವು ಇದನ್ನು ಶುಕ್ರವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸರಿನಾ? ಪ್ರತಿ ಶುಕ್ರವಾರ ನೀವೇನು ಮಾಡಬೇಕು ಅಂದರೆ ಗಾಯ್ಸ್ ಈ ರೀತಿ ಇದನ್ನು ನೀವು ತೊಗೊಂಡೋಗ್ಬಿಟ್ಟು ನೆಕ್ಸ್ಟು ಅಂದರೆ ನಿಮಗೆ ಅವರು ದುಡ್ಡನ್ನ ಕೊಡೋವರೆಗೂ ಕೂಡ ನೀವು ಈ ಪ್ರತಿ ವಾರನೂ ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇರಬೇಕು. ಸರಿನಾ? ಇವತ್ತು ಶುಕ್ರವಾರ ನೀವು ಮಾಡ್ಕೊಂಡ್ರಿ, ಇನ್ನು ಮುಂದಿನ ವಾರ ನೀವೇನು ಮಾಡಬೇಕು ಅಂದರೆ ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಮರದ ಹತ್ರ ಹಾಕ್ಬಿಡಿ, ಗಿಡದ ಹತ್ರ ಏನೋ ಹಾಕ್ಬಿಡಿ, ಯಾವುದಾದ್ರೂ ಮರದ ಹತ್ರ ಹಾಕಿ, ಇಲ್ಲ ಅಂದರೆ ಯಾವುದಾದ್ರೂ ನದಿನೋ ಹೊಳೆನೋ ಕೆರೆನೋ ಎಲ್ಲಿ ನಿಮ್ಮ ಮನೆ ಹತ್ರ ಏನಿದೆ ಅಲ್ಲಿ ತೊಗೊಂಡೋಗಿ ನೀವು ಹಾಕಬೇಕು. ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ. ಓಕೆನಾ? ಒಂದು ಮರದ ಬುಡಕ್ಕೆ ನೀವು ತೊಗೊಂಡೋಗಿ ಇದನ್ನು ಹಾಕ್ಬಿಟ್ರು ಕೂಡ ತುಂಬಾ ಒಳ್ಳೆಯದು ಗಾಯ್ಸ್. ಸರಿನಾ? ಸೊ ಹಾಗೆ ಮಾಡಿ ನೆಕ್ಸ್ಟ್ ವಾರ ಇದನ್ನು ಚೇಂಜ್ ಮಾಡಿಬಿಟ್ಟು ಇದೇ ಗ್ಲಾಸ್ನ ನೀವು, ಇಲ್ಲ ಅಂತಂದರೆ ಬೌಲ್ ಏನಾದರೂ ನೀವು ಯೂಸ್ ಮಾಡಿದರೆ ಬೌಲ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಮತ್ತೆ ಒಂದು ಚೀಟಿನ ತೊಗೊಂಡು ನೀವು ಮತ್ತೆ ಬರಿಬೇಕು. ಅವ್ರ ಹೆಸರು ಬರೆದು ಅವರು ಎಷ್ಟು ದುಡ್ಡು ಕೊಡಬೇಕು ಅದನ್ನು ಕೂಡ ಬರೆದುಬಿಟ್ಟು ನೀವು ಅದರೊಳಗಡೆ ಹಾಕ್ಬಿಟ್ಟು ಇಡಬೇಕು. ಸರಿನಾ? ಪ್ರತಿ ವಾರ ಇದನ್ನು ಮಾಡ್ಕೊಳ್ತಾ ಬನ್ನಿ ಗಾಯ್ಸ್. ನೋಡಿ ಬೇಕಾದರೆ ನೀವು ಅವರೇ ನಿಮಗೆ ಬಂದು ಅಮೌಂಟನ್ನು ಕೊಡ್ತಾರೆ. ಸರಿನಾ? ನಿಜವಾಗ್ಲೂ
ಇದಂತೂ ನಿಜವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ನನಗೆ ವರ್ಕೌಟ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಹಾಗೆಯೇ ಏನಂದರೆ ಗೈಸ್, ನನ್ನ ಚಾನಲ್ನಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಎಕ್ಸ್ಪರಿಮೆಂಟ್ನ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಳ್ಳೇದಾಯಿತು, ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂತಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸರಿನಾ? ಈ ಒಂದು ರೆಮಿಡಿ ಅನ್ನೋದು ನಿಜವಾಗ್ಲೂ ಗೈಸ್ ತುಂಬಾ ಒಳ್ಳೇದಾಗಿ ಆಗುತ್ತೆ, ಹೆಲ್ಪ್ ಅಂತೂ ಮಾಡೇ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಇದೊಂದನ್ನ ಮಾಡ್ಕೊಳ್ಳಿ. ಹಾಗೆಯೇ ಗೈಸ್, ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಕೆಲವೊಂದು ಅಂದರೆ ಹೇಳ್ತೀನಿ ಟಿಪ್ಸ್ಗಳನ್ನ. ಅದು ಯಾವ ರೀತಿ ಅಂತ ಹೇಳೋದಾದರೆ ಗೈಸ್, ಮೊದಲು ನೀವು ಗಣಪತಿ ಪೂಜೆನ ಮಾಡಬೇಕು. ಸರಿನಾ? ಗಣಪತಿ ಪೂಜೆನ ಮಾಡಿ ಗಣಪತಿನ ನೆನಪಿಸ್ಕೊಳ್ಳಿ. ನೀವು ನೆನಪಿಸ್ಕೊಂಡು ನಮಗೆ ಈ ಥರ ಸಾಲ ಕೊಡೋರು ನಮಗೆ ಆದಷ್ಟು ಬೇಗ ನಮ್ಮ ಸಾಲನ ತೀರಿಸೋ ಥರ ಮಾಡಪ್ಪ ದೇವ್ರಂತ ಗಣಪತಿನ ನೆನಪಿಸ್ಕೊಳ್ಳಿ. ಹಾಗೆಯೇ ಈ ಗ್ಲಾಸಲ್ಲಿ ನೀವು ಹಾಕಿರ್ತೀರಲ್ಲ, ಹಾಕ್ಬಿಟ್ಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡೋಕ್ಕಿಂತ ಮುಂಚೆ ಈ ಗ್ಲಾಸ್ನ ಇಟ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ಈ ರೆಮಿಡಿ ನಾನು ಮಾಡ್ತಾ ಇರೋದು ನನಗೆ ಸಾಲ ಕೊಡೋರು ಅವರೇ ಬಂದು ನನ್ನ ಸಾಲನ ಆದಷ್ಟು ಬೇಗ ತೀರಿಸೋ ಥರ ಆಗಲಿ, ನನ್ನ ದುಡ್ಡು ನನಗೆ ವಾಪಸ್ ಬರಲಿ ಅಂತ ಒಂದು ಸಂಕಲ್ಪನ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಸರಿನಾ? ಹಾಗೆಯೇ ಗಣಪತಿ ಪೂಜೆನೂ ಕೂಡ ನೀವು ಮಾಡ್ಕೊಳ್ಬೇಕು. ಗಣಪತಿಗೆ ನಮಸ್ಕರಿಸಿ, ಈ ರೀತಿ ನನಗೆ ಸಾಲ ಕೊಡೋರು ಕೊಡ್ತಾ ಇಲ್ಲ ಕಣಪ್ಪ, ನನಗೆ ಈ ರೀತಿ ಆದಷ್ಟು ಬೇಗ ನನಗೆ ನನ್ನ ದುಡ್ಡು ನನ್ನ ಹತ್ರ ಬರೋ ಥರ ಮಾಡಪ್ಪ ಅಂತ ಗಣಪತಿ ಪೂಜೆನ ಮಾಡ್ಕೊಳ್ಳಿ. ಹಾಗೆಯೇ ಗಾಯಿಸಿದ್ರ ಜೊತೆಗೆ ಆದಷ್ಟು ನೀವು ಮಂಗಳವಾರ ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಕೂಡ ದುಡ್ಡನ್ನ ಕೊಡಬಾರ್ದು, ಹಾಗೆಯೇ ದುಡ್ಡನ್ನು ಕೂಡ ಈಸ್ಕೊಳ್ಬಾರ್ದು. ಓಕೆನಾ? ಇದು ಅಂತಂದರೆ ಗಾಯ್ಸ್, ಇದಾಗ ನಮ್ಮ ಅಜ್ಜಿ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಪದ್ಧತಿ ಇದು ಅಲ್ವಾ. ಅಂದರೆ ಆಗಿನ ಕಾಲದವರು ಅಷ್ಟೇ ನೋಡಿ, ಮನೆಯಲ್ಲಿ ಲೈಟ್ ಹಾಕಿದ್ಮೇಲೆ ಯಾರಿಗೂ ದುಡ್ಡು ಕೊಡಲ್ಲ, ಮಂಗಳವಾರ ಶುಕ್ರವಾರ ಯಾರಿಗೂ ದುಡ್ಡು ಕೊಡಲ್ಲ, ಹಾಗೆಯೇ ಅಮಾವಾಸ್ಯೆ ಉಣ್ಮೇಲೂ ಕೂಡ ಯಾರಿಗೂ ಕೂಡ ದುಡ್ಡನ್ನಂತೂ ಕೊಡೋದಿಲ್ಲ ಅಲ್ವಾ. ಸೊ ಆ ಪದ್ಧತಿನ ನಾವು ಈಗಿನ ಜನ್ರೇಷನ್ ಏನು ಮಾಡ್ತಾರೆ ಅಂದರೆ ಗಾಯ್ಸ್, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಿಡು ಏನಾಗ್ಬಿಡುತ್ತೆ ಅನ್ನೋ ಥರ ಥಿಂಕ್ ಮಾಡ್ತೀರಾ. ಬಟ್ ಅದೇ ನಮಗೆ ಮುಳುವಾಗುತ್ತೆ ಆಯಿತಾ. ಆ ರೀತಿ ನಾವು ಥಿಂಕ್ ಮಾಡೋದೇ ನಮಗೆ ಮುಳುವಾಗುತ್ತೆ. ಸುಮ್ಮನೆ ಆಗಿನ ಕಾಲದವ್ರು ಏನೇನೋ ಮಾಡಿರೋದಿಲ್ಲ ಅಲ್ವಾ. ಈ ರೀತಿ ಏನೋ ಅಂತಂದರೆ ಈ ರೀತಿ ಎಲ್ಲನೂ ಕೂಡ ರೆಮಿಡಿಗಳನ್ನ ಮಾಡಿಕೊಂಡು, ಹಾಗೆಯೇ ಮಂಗಳವಾರ ಶುಕ್ರವಾರ ಯಾರಿಗೂ ದುಡ್ಡು ಕೊಡ್ದೇ ಆರಾಮಾಗಿ ಅಂತಂದರೆ ದುಡ್ಡು ಕೊಡ್ದೇ ಯಾರಿಗೂ ಕೊಡಲ್ಲ ಇದ್ದರೂ ಕೂಡ ನಾವು ಮಂಗಳವಾರ ಶುಕ್ರವಾರ ಕೊಡಲ್ಲ, ಲೈಟ್ ಹಾಕಿದ್ದೀವಿ ಕೊಡಲ್ಲ ಅಂತ ಹೇಳಿ ಕಳಿಸ್ತಿದ್ರಂತೆ ಆಗಿನ ಕಾಲದವರು. ನಮ್ಮ ಅಜ್ಜಿ ಅದನ್ನು ಹೇಳ್ತಾ ಇದ್ರು ನನಗೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಈಗಿನ ಕಾಲದವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ರೀತಿ ಮಾಡಬೇಡಿ, ಯಾರಿಗೂ ಕೂಡ ಮಂಗಳವಾರ ಶುಕ್ರವಾರ ದುಡ್ಡನ್ನ ಕೊಡಬೇಡಿ. ಅಮಾವಾಸ್ಯೆ ಹುಣ್ಣಿಮೆಲ್ಲೂ ಕೂಡ ದುಡ್ಡನ್ನು ಕೊಡಲೂಬೇಡಿ, ಈಸ್ಕೊಳ್ಳಬೇಡಿ. ಅಕಸ್ಮಾತ್ ನಿಮಗೆ ತುಂಬ ಆಪ್ತರು ಇರ್ತಾರೆ ಅಲ್ವಾ, ಅವ್ರಿಗೇನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಅವ್ರಿಗೆ ನಾವು ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಅಮಾವಾಸ್ಯೆ ಆಗಿರ್ಬೋದು, ಇಲ್ಲ ಮಂಗಳವಾರ ಆಗಿರಬಹುದು, ಹುಣ್ಣಿಮೆ ಆಗಿರ್ಬೋದು, ಶುಕ್ರವಾರ ಆಗಿರಬಹುದು, ಆದರೂ ನಾಳೆಗೆ ಬೇಕಾದ್ರೆ ನೀವು ದುಡ್ಡನ್ನ ಕೊಡಿ, ಏನು ತೊಂದರೆ ಇಲ್ಲ. ಸರಿನಾ? ಬಟ್ ಅವತ್ತಿನ ದಿನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಕೊಡೋಕ್ಕಂತೂ ಹೋಗಬಾರ್ದು. ಸರಿನಾ? ಈ ರೀತಿ ಒಂದು ಗಣಪತಿ ಪೂಜೆನ ಮಾಡ್ಕೊಳ್ಳಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ರೆಮಿಡಿ ಅಂತೂ ಗಾಯ್ಸ್ ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ, ಎಲ್ರಿಗೂ ಕೂಡ ವರ್ಕೌಟ್ ಆಗೇ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವೇ ನನಗೆ ಕಮೆಂಟ್ನ ಮಾಡ್ತೀರಾ, ನೀವು ಹೌದು ಮೇಡಮ್ ನೀವು ಹೇಳಿದ್ದು ನಾನು ಮಾಡಿದೆ, ನನಗೆ ತುಂಬಾ ಸಕ್ಸಸ್ಫುಲ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಹಾಗೆಯೇ ನನ್ನ ಮಾತಿಗೆ ಬೆಲೆ ಕೊಟ್ಟು, ಹಾಗೆಯೇ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ದೇವರು ನಮ್ಗೆ ಇನ್ನೊಂದು ಕಡೆಯಿಂದ ಯಾವುದೋ ಕಡೆಯಿಂದ ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ನೀವು ನಿಮ್ಮ ಮನಸ್ಥಿತಿನಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡು ನೀವು ಲಾಸ್ಟ್ ವಿಡಿಯೋಗೆ ಲೈಕ್ನ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯಿತು ಗಾಯ್ಸ್. ಸರಿನಾ? ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನೊಬ್ರು ಕಷ್ಟಕ್ಕೆ ಆಗಿ ದೇವರು ಕೂಡ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಲ್ವಾ. ಈಗ ನೋಡಿ, ನಾನು ಕೂಡ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಯಾಕಂದರೆ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಬಂದೇ ಬರುತ್ತೆ ಅಲ್ವಾ. ದೇವರು ಅದಕ್ಕೋಸ್ಕರನೇ ಕೆಲವೊಂದು ಪರಿಹಾರಗಳನ್ನ ಕೂಡ ಕೊಟ್ಟಿರ್ತಾನೆ. ಆ ಪರಿಹಾರಗಳು ನಮಗೆ ಗೊತ್ತಿದ ಮೇಲೆ ನಾವು ಇನ್ನೊಬ್ರಿಗೆ ತಿಳಿಸ್ಕೊಡ್ಬೇಕು ಆಯಿತಾ. ಆ ಕೆಲಸನ ನಾನು ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಅಂದರೆ ನೀವೊಂದು ಲೈಕ್ ಕೊಡೋದ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೀವು ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಈ ಒಂದು ರೆಮಿಡಿನ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ನಿಮ್ಮ ಸಾಲ, ನೀವು ಕೊಟ್ಟಿರೋ ದುಡ್ಡು ವಾಪಸ್ ನಿಮಗೆ ಹಿಂತಿರುಗಿ ಬರಲಿ ಅಂತ ನಾನು ಕೂಡ ಮಾತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಳ್ತೀನಿ. ಹಾಗೆಯೇ ಇದೇ ರೀತಿ ಎಷ್ಟೊಂದು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಗಾಯ್ಸ್. ಎಲ್ಲರೂ ಅದನ್ನೆಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ. ಕೆಲವೊಂದು ರೆಮಿಡಿಗಳನ್ನ ಮನೆಯಲ್ಲೇ ನೀವು ಸುಮ್ಮನೆ ಅಲ್ಲೋಗಿ ಇಲ್ಲೋಗಿ ದುಡ್ಡೆಲ್ಲ ಖರ್ಚು ಮಾಡಿ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ತೀರಾ ಅಲ್ವಾ. ಅದ್ರ ಬದಲು ನೀವು ಈ ರೀತಿ ಮನೆಯಲ್ಲೇ ಯೂಸ್ ಮಾಡಿಕೊಂಡು, ಅಂದರೆ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಮಾಡುವಂಥ ಚಿಕ್ಕದು ತಂತ್ರ ಆಗಿರುತ್ತೆ, ಒಂದು ಪ್ರಯೋಗ ಆಗಿರುತ್ತೆ. ಓಕೆನಾ? ಸೊ ಮಾಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ
ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು, ಉಪಯುಕ್ತ ಆಯಿತು ಅನಿಸಿದ್ರೆ ನಿಮಗೆ ಒಂದು ಲೈಕ್ನ ಕೊಡಿ. ಓಕೆನಾ? ಓಕೆ ಗೈಸ್, ಮತ್ತೆ ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.